ಕಡಬಗೆರೆ ಸೀನನ ಮೇಲಿನ ಗುಂಡಿನ ದಾಳಿ ಹಾಗೂ ಟಾಟಾ ರಮೇಶ್ಗೆ ಬೆದರಿಕೆ ಪ್ರಕರಣ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಹೆಬ್ಬೆಟ್ಟು ಮಂಜನ ಮೂಲಕವೂ ಕೈ ಹಾಕಿದ್ದಾರೆ. ಈ ಮಧ್ಯೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನಾನವನಲ್ಲ ಅಂತಿರೋದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕಡಬಗೆರೆ ಸೀನನ ಶೂಟೌಟ್ ತನಿಖೆ ಚುರುಕು. ಟಾಟಾ ರಮೇಶ್ ಬೆದರಿಕೆಗೂ ಸೀನನ ಕೇಸ್ಗೂ ಲಿಂಕ್ ಇದೆಯಾ? ಕಡಬಗೆರೆ ಸೀನಾ ಅಲಿಯಾಸ್ ಡಾಬಾ ಸೀನನ ಶೂಟೌಟ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಇದರ ಮಧ್ಯೆ ಇವತ್ತು ಟಾಟಾ ರಮೇಶ್ ಬೆದರಿಕೆ ಸಂಬಂಧ ಪೊಲೀಸರು ಲಕ್ಕಸಂದ್ರ ವಿಜಯ್ ಹಾಗೂ ಕೇಬಲ್ ಕುಮಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಟಾಟಾ ರಮೇಶ್ ಬೆದರಿಕೆಗೂ ಸೀನನ ಶೂಟೌಟ್ ಕೇಸ್ಗೂ ನೇರ ಸಂಬಂಧ ಇದೆ ಅನ್ನುವುದು ಪೊಲೀಸರಿಗೆ ಸಿಕ್ಕ ಮಾಹಿತಿ. ಈಗ ಎಲ್ಲ ಪ್ರಕರಣಗಳನ್ನು ನಾವೊಂದು ಸಮಗ್ರವಾದ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ನಡೆಸ್ತಾ ಇದ್ದೀವಿ. ತನಿಖಾ ತಂಡ ಭಾಳ ಮುಕ್ತ ಮನಸ್ಸಿನಿಂದ ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ನಾವು ಮುಂದುವರಿತಾ ಇದ್ದೀವಿ. ಸ್ಪೆಸಿಫಿಕ್ಕಾಗಿ ನಮಗೆ ಕರೆಕ್ಟಾಗಿ ತನಿಖೆಯಲ್ಲಿ ಅವರ ಪಾತ್ರ ಏನು ಅಂತ ತಿಳಿದು ಬಂದಿದೆ. ಅದರ ಮೇಲೆ ಎವಿಡೆನ್ಸ್ ಇದೆ. ಎವಿಡೆನ್ಸ್ ಆಧಾರದ ಮೇಲೆ ಇವ್ರನ್ನ ಬಂಧನಕ್ಕೊಳಪಡಿಸಿ ಇವ್ರನ್ನ ಪ್ರಶ್ನೆ ಮಾಡಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ನಾವು ಹಾಜರುಪಡಿಸ್ತೀವಿ. ಹಲವು ಕೋನಗಳಲ್ಲಿ ಸೀನನ ಶೂಟೌಟ್ ಪ್ರಕರಣದ ತನಿಖೆ. ಕಡಬಗೆರೆ ಸೀನನಿಗೆ ನೆಲಮಂಗಲದ ರಕ್ತ ಚರಿತ್ರೆ ನಂಟಿದೆ. ಲ್ಯಾಂಡ್ ಮಾಫಿಯಾದ ದ್ವೇಷವೂ ಇತ್ತು. ಇದರ ಮಧ್ಯೆ ರಾಜಕೀಯ ವೈಷಮ್ಯ. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆಗಿಳಿದಿದ್ದಾರೆ. ಈ ಮಧ್ಯೆ ಕೇಸ್ನಲ್ಲಿ ತಮ್ಮ ಹೆಸರು ತಳುಕು ಹಾಕಿಕೊಂಡಿದ್ದರಿಂದ ಪ್ರತಿಕ್ರಿಯೆ ನೀಡಿದ ಯಲಹಂಕ ಶಾಸಕ ವಿಶ್ವನಾಥ್ ಇದಕ್ಕೂ ನನಗೂ ಸಂಬಂಧ ಇಲ್ಲ ಎಂದಿದ್ದಾರೆ. ಇದು ಆಗಬಾರ್ದಾಗಿತ್ತು. ದಯವಿಟ್ಟು ಇದನ್ನ ತನಿಖೆ ಆಗಬೇಕು. ಯಾರು ಇದರಲ್ಲಿ ಅಪರಾಧಿಗಳಿದ್ದಾರೋ, ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೋ ಅವರನ್ನು ಯಾರನ್ನೂ ಕೂಡ ಬಿಡಬಾರ್ದು. ಆದರೆ ಇವತ್ತು ಈ ಒಂದು ಹತ್ಯೆ ಪ್ರಕರಣಕ್ಕೆ ಮತ್ತು ನನಗೆ ಕನಸಿನಲ್ಲೂ ಕೂಡ ಇದನ್ನು ನಾನು ಯೋಚನೆ ಮಾಡೋದನ್ನಲ್ಲ. ಸೂಜಿ ಮನೆಯಷ್ಟು ಕೂಡ ಇದರಲ್ಲಿ ನನ್ನದು ಪಾತ್ರ ಇಲ್ಲ. ಹೆಬ್ಬೆಟ್ಟು ಮಂಜನ ಕೈವಾಡದ ಬಗ್ಗೆಯೂ ತನಿಖೆ. ದಾಳಿ ನಡೆದ ದಿನವೇ ನನ್ನ ಕೈವಾಡ ಇಲ್ಲ ಎಂದು ಹೆಬ್ಬೆಟ್ಟು ಮಂಜ ಸುವರ್ಣ ನ್ಯೂಸ್ಗೆ ಸ್ಪಷ್ಟಪಡಿಸಿದ್ದಾನೆ. ಆದರೂ ಪೊಲೀಸರಿಗೆ ಅನುಮಾನವಿದೆ. ಶಿವಮೊಗ್ಗದಲ್ಲಿ ಹೆಬ್ಬೆಟ್ಟು ಮಂಜನ ಸಹಚರರನ್ನ ಬಂಧಿಸಿದ್ದು ವಿಚಾರಣೆ ನಡೆಸಲಾಗುತ್ತಿದೆ. ಇತ್ತ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿರೋ ಸೀನನ ಪ್ರತಿಕ್ರಿಯೆಗಾಗಿ ಪೊಲೀಸರು ಕಾದು ಕುಳಿತಿದ್ದು ಸದ್ಯದಲ್ಲೇ ಶೂಟೌಟ್ ಪ್ರಕರಣದ ಹಿಂದಿನ ಸತ್ಯ ಹೊರಬೀಳಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.